ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬಿಡಿ ಜಗನ್ನ. ಏನಾಗಿದೆ ನಿಮ್ಗೆಲ್ಲ? ಯಾಕೆಲ್ರು ಏನೇನೋ ಮಾತಾಡ್ತಿದ್ದೀರಾ? ಈ ಅಯೋಗ್ಯ ನಿನ್ನ ಎಳ್ಕೊಂಡೋಗಿ ತೊಂದರೆ ಕೊಟ್ಟವನೆ, ಇವನ್ನ ಸುಮ್ಕೆ ಬಿಡ್ಬಾರ್ದು. ಸಹನಕ್ಕ ನಮ್ಗೆಲ್ಲ ವಿಷಯನೂ ಹೇಳಿದಾರ ಸುಮಾ. ನಿಮ್ ಬಾವ ಇವನ್ಗೆ ಬುದ್ಧಿ ಕಲಿಸ್ಬೇಕು. ನೀನ್ ಸುಮ್ನೆ ಇರು. ಒಬ್ಬ ಡಾಕ್ಟರ್ ಆಗಿ ಇಂಥ ಕೆಲಸ ಮಾಡಕ್ ನಾಚಿಕೆ ಹಾಕಿಲ್ವ ನಿನ್ಗೆ? ನನ್ನ ಮಗಳನ್ನ ಹೇಳ್ಕೊಂಡು ಹೋಗಿದ್ಯಲ್ಲ, ಕಂಡೋರ್ ಮಕ್ಳು ಗೌರವ ಇಲ್ಲ ನಿಂಗೆ? ಜಗನ್ ನನ್ನ ಹೇಳ್ಕೊಂಡು ಹೋಗಿಲ್ಲ, ನಾನಾಗೆ ಜಗನ್ ಜೊತೆ ಹೋಗಿದ್ದು. ಏನ್ ಮಾಡ್ತಿದ್ಯಾವಿ? ಜಗನ್ ನನಗ್ ತಾಳಿ ಕಟ್ಲಿಲ್ಲ. ನೀವ್ ಅನ್ಕೊಂಡಿರೋ ತರ ನಮ್ಮಿಬ್ರು ಮಧ್ಯೆ ಏನೂ ಆಗಿಲ್ಲ. ಇದೇನಿದು, ಏನೂ ಆಗಿಲ್ಲ ಅಂತಿದ್ದಾಳೆ. ಜಗನ್ ಕರ್ಕೊಂಡೋಗಿ ಇನ್ನೇನ್ ಮಾಡ್ದ? ಜಗನ್ ಈಗ ನಿಜವಾಗ್ಲೂ ಬದಲಾಗಿದಾರಕ್ಕ. ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರಿವಾಗಿದೆ. ಅವ್ವ ಹೇಳೋದ್ ನಿಜ, ಮನುಷ್ಯ ತಪ್ಪು ಮಾಡೋದು ಸಹಜ. ಆದ್ರೆ ನಮ್ಗೆ ಒಳ್ಳೆತನಾನೆ ಅವ್ರು ತಪ್ಪು ತಿದ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡುತ್ತೆ. ಅವ್ರು ತಪ್ಪು ಮಾಡಿರೋದನ್ನ ನಾವ್ ಯಾರಿಗೂ ಹೇಳ್ದೆ ಇರೋದಕ್ಕೆ ಅವ್ವ ಹೇಳ್ದಂಗೆ ಪ್ರಾಯಶ್ಚಿತ್ತನೇ ಜಗನ್ಗೆ ಅವ್ರು ತಪ್ಪು ತಿದ್ಕೊಳ್ಳೋ ಹಂಗ್ ಮಾಡಿದೆ. ಮಂಟಪಕ್ಕೆ ಹೋಗೋ ಹೊತ್ನಾಗೆ ಈ ಹುಡುಗನ ಜೊತೆಲಿ ಯಾಕೆ ಹೋಗಿದ್ದೆ? ಅವ್ವ, ಇವತ್ತು ನಾನು ಸಚಿನ್ ಮದ್ವೆ ಆಗೋದಕ್ಕೆ ಗೌರಮ್ಮ ಅವ್ರೂ ಒಂಥರ ಕಾರಣನೇ. ಅದಕ್ಕೆ ಅವ್ರಿಗೆ ಕೃತಜ್ಞತೆ ತಿಳಿಸಿ ಅವ್ರ ಆಶೀರ್ವಾದ ತಗೊಂಬರಕ್ ಹೋಗಿದ್ದೆ. ಸದ್ಯ ಅಂತೂ ಇಂತೂ ಈ 3 ಅಡಿ ವಾಪಸ್ ಬದ್ಲಲ್ಲ. ನಾನು ಅನ್ಕಂಡಂಗೆ ಮದ್ವೆ ಮಂಟಪದಾಗೆ ಇವಳು ಮದ್ವೆ ಮುರಿದೋಗ್ಬೇಕು. ಜಗನ್ನ ನಾನೇ ಬಲವಂತ ಮಾಡಿ ಅವ್ರ ತಾಯಿನ ನೋಡಕ್ ಕರ್ಕೊಂಡು ಹೋಗಿದ್ದೆ. ಪಾಪ ಇದ್ರಲ್ಲಿ ಜಗನ್ ಯಾವ ತಪ್ಪು ಇಲ್ಲ. ಇವಳಾಗೆ ಜಗನ್ ಜೊತೆ ಹೋದ್ರು ಇವನ್ ಯಾಕೆ ಕಿಡ್ನಾಪ್ ಮಾಡಿ ತಾಳಿ ಕಟ್ಲಿಲ್ಲ? ಏನ್ ನಡೀತಿದೆ ಇಲ್ಲಿ? ಕ್ಷಮಿಸ್ಲಾ, ನೀನೇ ಬಲವಂತ ಮಾಡಿ ಸುಮ್ಮನೆ ಹೇಳ್ಕೊಂಡು ಹೋಗಿದ್ದೆ ಅಂತ ಎಲ್ಲರೂ ತಪ್ಪಿರ್ಕೊಂಬಿಟ್ರಿ. ಪರವಾಗಿಲ್ಲ ಕಂಟಿಯವರೇ, ಟೈಮ್ ಎಲ್ಲರಿಗೂ ಎಲ್ಲದನ್ನೂ ಪ್ರೂವ್ ಮಾಡುತ್ತೆ, ಕಾಯ್ಬೇಕಷ್ಟೆ. ಆದರೂ ನನ್ನ ಮಗಳ ಜೊತೆ ನೀನು ನಡ್ಕೊಳ್ಳೋ ರೀತಿ ತಪ್ಪು ಡಾಕ್ಟ್ರೆ. ಅಪ್ಪ, ಈಗ ಅವ್ರ ತಪ್ಪನ ಅವ್ರು ತಿದ್ಕೊಂಡಿದ್ದಾರೆ. ನಾವು ಮತ್ತೆ ಅದನ್ನೇ ಹೇಳಿ ಅವ್ರಿಗೆ ನೋವು ಕೊಡೋದು ಬೇಡ. ಮೊದಲೇ ಗೌರಮ್ಮ ಅವ್ರ ಸ್ಥಿತಿನೂ ಗಂಭೀರವಾಗಿದೆ. ಆ ನೋವು ಜೊತೆ ನಾವು ಇನ್ನಷ್ಟು ನೋವು ಕೊಡೋದು ಬೇಡ. ಒಳ್ಳೆ ರೊಟ್ಟೆಲಿ ಒಳ್ಳೆ ಮಕ್ಕಳೇ ಹುಟ್ಟೋದು. ಏನು ವಯಸ್ಸು ಆವೇಶ ತೆಪ್ಪು ಮಾಡಿಸ್ಬಿಟ್ಟದೆ. ಆ ತೆಪ್ಪನ ಈಗ ನೀನು ತಿದ್ಕೊಂಡಿದ್ಯಲ್ಲ, ಆಟೆ ಸಾಕು ಕಣಪ್ಪ. ನನ್ಗೆ ಯಾಕೋ ಈ ಜಗನ್ ಮುಖ ನೋಡ್ತಾ ಇದ್ರೆ ಇವ್ನ್ ಬದ್ಲಾಗವನೆ ಅಂತ ಅನ್ನಿಸ್ತಾ ಇಲ್ಲ. ಒಂದ್ ವೇಳೆ ಇವಾಗ ಸುಮ್ಕೆ ಇದ್ದು ಆಮೇಲೆ ತೊಂದರೆ ಕೊಡೋಣ ಅಂತ ಪ್ಲಾನ್ ಮಾಡೋಣ ಹೆಂಗೆ? ನಿಮ್ಗೆ ಏನಾಯ್ತು ಅಂತ ಭಯ ಆಗೋಗಿತ್ತು. ಸದ್ಯ ನೀನು ಹುಷಾರಾಗಿ ವಾಪಸ್ ಬಂದಲ್ಲ, ನಮ್ಗೆಲ್ಲ ಅಷ್ಟೇ ಸಾಕು. ನಿನ್ನ ಮದುವೆ ನಮ್ಮೆಲ್ಲರ ಕನಸು ಸುಮ. ಅದಕ್ಕೂ ಹೆಚ್ಚಾಗಿ ನಮ್ಮ ಅವ್ವನ ಕೊನೆ ಆಸೆ. ಅದಕ್ಕೇನೋ ತೊಂದರೆ ಆಗಿ ನಾನು ಬಿಡೋಕ್ಕಿಲ್ಲ.